ಇವತ್ತಿನ ಕಾರ್ಯಕ್ರಮದ ಶಿಕ್ಷಣ ಇಲಾಖೆ ಹಾಗೂ ಗೋ ಗ್ರೀನ್ ರೆವಲ್ಯೂಷನ್ ಸಂಸ್ಥೆ ಹಾಗೂ ನಮ್ಮ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ಇವತ್ತು ನಾವು ಬೀಜದುಂಡೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಗೋ ಗ್ರೀನ್ ರೆವಲ್ಯೂಷನ್ ಸಂಸ್ಥೆ ಹಾಗೂ ನಮ್ಮ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಒಂದು ಉಪಸ್ಥಿತಿಯಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ನಾವು ಬೀಜದುಂಡೆ ತಯಾರಿಕೆ ಮಾಡ್ತಕ್ಕಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಉಪಪ್ರಾಚಾರ್ಯರಾದಂಥ ಮಲ್ಲಿಕಾರ್ಜುನ್ ಮಾಗಿ ಸರ್ ಅವರೇ ಹಾಗೂ ನನ್ನೆಲ್ಲ ಸಹೋದ್ಯೋಗಿಗಳೇ ಹಾಗೂ ನನ್ನ ವಿದ್ಯಾರ್ಥಿಗಳೇ, ಇವತ್ತು ಬೀಜದುಂಡೆಗಳನ್ನು ತಯಾರು ಮಾಡಬೇಕು ಅನ್ನುವಂಥದ್ದು ಮುಂದಾಲೋಚನೆಯನ್ನು ಮಾಡಿದಾಗ ಇವತ್ತು ಪರಿಸರ ಅನ್ನುವಂಥದ್ದು ಬಹಳಷ್ಟು ಕಲುಷಿತವಾಗ್ತಾ ಇದೆ. ಪರಿಸರದಲ್ಲಿ ನಾವು ಇವತ್ತು ಗಿಡಮರಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ನಾವು ಜಾಗತಿಕ ತಾಪಮಾನದ ಬಗ್ಗೆ ಕೂಡ ಮಾತಾಡ್ತೇವೆ. 1 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಕಡಿಮೆ ಮಾಡಬೇಕಾದ್ರೆ ನಾವು 2 ಮಿಲಿಯನ್ಗಳಷ್ಟು ಗಿಡಮರಗಳನ್ನು ನೆಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ನಾವು ಮಾಡುವಂಥ ಕಾರ್ಯ ಅಲ್ಪ. ಇಂಥ ಒಂದು ಪ್ರಯತ್ನ ನಮ್ಮ ಶಾಲೆಯಿಂದಲೇ ಪ್ರಾರಂಭ ಆದರೆ ನಾಳೆ ನಮ್ಮ ಮಕ್ಕಳು ಹಸಿರು ಬಗ್ಗೆ, ಪರಿಸರದ ಬಗ್ಗೆ ಕಾಳಜಿಯನ್ನು ಹೊಂದುತ್ತಾರೆ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಶಾಲಾ ಹಂತದಲ್ಲಿ ಶಾಲಾ ಮಕ್ಕಳಿಗೆ ಹಾಗೂ ತಾವೆಲ್ಲ ಇಲ್ಲಿ ತಾಯಂದಿರು ಏನು ಬಂದಿದ್ದೀರಿ, ನಿಮಗೂ ಕೂಡ ಇದರ ಬಗ್ಗೆ ಒಂದಷ್ಟು ತಿಳುವಳಿಕೆ ಬರಲಿ ಅನ್ನುವಂಥ ಉದ್ದೇಶ ಇದೆ. ಹಾಗಾಗಿ ಈ ಬೀಜದುಂಡೆ ತಯಾರಿಸುವಂಥ ಕಾರ್ಯವನ್ನು ನಮ್ಮ ಶಾಲೆಯಲ್ಲಿ ನಾವು ಯಶಸ್ವಿಯಾಗಿ ಇವತ್ತು ಮಾಡಿದ್ದೇವೆ. ಇದು ಬರೀ ನೆಪ ಮಾತ್ರ, ಆದರೆ ಮುಂದೆ ಮಾಡಬೇಕಾದಂಥ ಕೆಲಸಗಳ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಆ ದಿಶೆಯಲ್ಲಿ ನಾವೆಲ್ಲ ಪರಿಸರವನ್ನು ಉಳಿಸಬೇಕಾದ್ರೆ ಗಿಡ ಮರಗಳು ಬೆಳಿಬೇಕು, ಗಿಡ ಮರಗಳು ಹಸಿರಿನಿಂದ ಕಂಗೊಳಿಸಬೇಕು. ಅಂದಾಗ ಮಾತ್ರ ನಮ್ಮ ಪರಿಸರ ಉಳಿತದೆ, ನಾವೆಲ್ಲ ಮುಂದಿನ ಜೀವನವನ್ನು ಪೀಳಿಗೆಯನ್ನು ಸುಂದರವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ.